Hello friends, welcome to my YouTube channel. ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು IAS ಒಂದು ಪ್ಯಾಟರ್ನ್ ನೋಡೋಣ, ಲೈಕ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರ್ತದ ಅಂತ ಹೇಳಿ. ಬಿಕಾಸ್ ಇದೊಂದು ದೊಡ್ಡ ಎಕ್ಸಾಮ್ ಅದ ಆ್ಯಂಡ್ ಡಿಫಿಕಲ್ಟ್ ಎಕ್ಸಾಮ್ ಅದ. ಈ ಥರ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕಿಂತ ಮೊದಲು ಎಕ್ಸಾಮ್ ಎಷ್ಟು ಸ್ಟೇಜ್ ಒಳಗೆ ನಡೀತದ ಆ್ಯಂಡ್ ಲೈಕ್ ಎಕ್ಸಾಮದ ಪ್ಯಾಟರ್ನ್ ಯಾವ ಥರ ಇರ್ತದ, ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ನಡೀತದ, ಕ್ವಾಲಿಫೈಯಿಂಗ್ ಪೇಪರ್ ಇರ್ತಾವೇನ, ಇದ್ರ ಅವ್ರ ಮಾರ್ಕ್ಸ್ ಹೆಂಗೆ, ಸೊ ದಟ್ ಪ್ರತಿಯೊಂದೂ ಬಿಫೋರ್ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲನ ತಿಳ್ಕೊಂಡ್ರೆ ಅದೊಂದು ಪ್ರಿಪ್ರೇಷನ್ಗೆ ಭಾಳ ಈಸಿ ಆಗ್ತದೆ. ಆ್ಯಂಡ್ ನಿಮ್ಮ ಒಂದು ಪ್ರಿಪ್ರೇಷನ್ನ ಪಂಚವಾರ್ಷಿಕ ಯೋಜನೆ ಆಗಂಗಿಲ್ಲ, ಲೈಕ್ ಈ ವರ್ಷ ಫೇಲ್ ನೆಕ್ಸ್ಟ್ ಇಯರ್ ಅಂತ. ಸೊ ದಟ್ ನಿಮ್ಮದೊಂದು ಸಿಲೆಬಸ್ ಆಗಿರ್ಬೋದು, ಎಕ್ಸಾಮಿನೇಷನ್ ಪ್ಯಾಟರ್ನ್, ಬುಕ್ ಲಿಸ್ಟ್, ಎವ್ರಿಥಿಂಗ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದ್ರೆ 1 ಇಯರ್ ಅಥವಾ 2 ಇಯರ್ ಒಳಗೆ ಈ ಒಂದು ಎಕ್ಸಾಮ ಕ್ರ್ಯಾಕ್ ಆಗ್ತದೆ. ಸೊ ದಟ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾವು ಎಕ್ಸಾಮಿನೇಷನ್ IAS ಅದೊಂದು ಪ್ಯಾಟರ್ನ್ ಯಾವ ಥರ ಇರ್ತದ, ಎಷ್ಟು ಮಾರ್ಕ್ಸಿಗೆ ಪೇಪರ್ ಇರ್ತದ, ಇಂಟರ್ವ್ಯೂ ಎಷ್ಟು ಮಾರ್ಕ್ಸಿಗೆ ಇರ್ತದ, ಎವ್ರಿಥಿಂಗ್ನ ಡೀಟೇಲ್ಡ್ ಆಗಿ ನೋಡ್ಕೊತ ಹೋಗೋಣ. ಬಿಫೋರ್ ದ್ಯಾಟ್ ಒಂದು ರಿಕ್ವೆಸ್ಟ್ ಅದ, ಪ್ಲೀಸ್ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ಲಿಕ್ಕತ್ತೀರಿ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್, IAS ಒಂದು ಎಕ್ಸಾಮ್ 3 ಒಂದು ಸ್ಟೇಜಸ್ ಒಳಗೆ ನಡೀತದ. ಫಸ್ಟ್ ಸ್ಟೇಜ್ ಪ್ರಿಲಿಮ್ಸ್, ಸೆಕೆಂಡ್ ಒನ್ ಮೇನ್ಸ್ ಆ್ಯಂಡ್ ಥರ್ಡ್ ಈಸ್ ಇಂಟರ್ವ್ಯೂ. ಪ್ರಿಲಿಮ್ಸ್ ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ, ಲೈಕ್ ನೀವು FD SD ಅದು ಬರ್ದಿರ್ತಿರಲ್ಲ, ಲೈಕ್ ಅಲ್ಲಿ ಹೆಂಗೆ ಬಬಲ್ ಫಿಲ್ ಮಾಡೋದು ಇರ್ತದ, ಟಿಕ್ ಮಾಡೋದು ಇರ್ತದಲ್ಲ, ಆ ಥರ ಒಂದು ಪ್ರಿಲಿಮ್ಸ್ ಇರ್ತದ. ಆ್ಯಂಡ್ ಇಲ್ಲಿ ಟೋಟಲಿ 2 ಪೇಪರ್ಸ್ ಇರ್ತಾವೆ. ಆ್ಯಂಡ್ ದೆನ್ ಮೇನ್ಸಿಗೆ 9 ಪೇಪರ್ಸ್ ಇರ್ತಾವೆ. ಟೋಟಲಿ ಎಷ್ಟು 9 ಪೇಪರ್ಸ್ ಇರ್ತಾವೆ. ಆ್ಯಂಡ್ ಫಸ್ಟ್ ನಾವು ಬಿಫೋರ್ ಒಂದು ಪ್ಯಾಟರ್ನ್ ಚೆಕ್ ಮಾಡ್ಕೊತ ಹೋಗಿನ ಫಸ್ಟ್ ಮಾರ್ಕ್ಸ್ ನೋಡೋಣ. ಪ್ರಿಲಿಮ್ಸಿಗೆ ಎಷ್ಟು ಮಾರ್ಕ್ಸ್ ಇರ್ತಾವಂದ್ರೆ 400 ಮಾರ್ಕ್ಸ್. ಪ್ರಿಲಿಮ್ಸಿಗೆ 400 ಮಾರ್ಕ್ಸ್ ಇರ್ತದ. ಆ್ಯಂಡ್ ಮೇನ್ಸ್ 1750. ಇಮ್ಯಾಜಿನ್ ಮಾಡಿರಿ, ಇದೇನು ಕಡಿಮೆ ಮಾರ್ಕ್ಸ್ ಅಲ್ಲ, 1750 ಮಾರ್ಕ್ಸ್ ಮೇನ್ಸ್ ಒಳಗೆ ನೀವು ಬರೀಬೇಕು. ಆ್ಯಂಡ್ ದೆನ್ ಇಂಟರ್ವ್ಯೂ 275. ಎಷ್ಟು 275. ಸೊ ಪ್ರಿಲಿಮ್ಸಿಗೆ 400 ಮಾರ್ಕ್ಸ್ ಆ್ಯಂಡ್ ದೆನ್ ಮೇನ್ಸಿಗೆ 1750, 1750. ಪ್ರಿಲಿಮ್ಸ್ ಒಳಗೆ 2 ಪೇಪರ್ ಇರ್ತಾವೆ, ಮೇನ್ಸ್ ಒಳಗೆ 9 ಪೇಪರ್ ಇರ್ತಾವೆ. ಆ್ಯಂಡ್ ಇಂಟರ್ವ್ಯೂ ಬಂದು ನಿಮ್ಮದು 275 ಮಾರ್ಕ್ಸಿಗೆ ಇಂಟರ್ವ್ಯೂ ಇರ್ತದೆ. ಸೊ ಟೋಟಲ್ ಮಾರ್ಕ್ಸ್ ನಿಮ್ದು 2025. ಇಷ್ಟು ಪೇಪರ್ದು ಫೈನಲ್ ಮಾರ್ಕ್ಸ್ ಇದೆ. ಇಷ್ಟು ಮಾರ್ಕ್ಸ್ ನೀವು ತೊಗೊಳ್ಬೇಕು, ಇಷ್ಟು ಮಾರ್ಕ್ಸ್ ತೊಗೋಬೇಕಲ್ಲ, ಇಷ್ಟು ಮಾರ್ಕ್ಸಿಗೆ ಒಂದು ನಿಮ್ಮದು ಪೇಪರ್ ಇರ್ತದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೀವು ಥಿಂಕ್ ಮಾಡತ್ತಿರ್ಬೋದು, ಲೈಕ್ 2025 ಹೆಂಗಾಯ್ತು, 400 ಆ್ಯಡ್ ಆಗಲಿಲ್ಲ, 400 ಯಾಕೆ ಆ್ಯಡ್ ಆಗಲಿಲ್ಲ, ಇದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆತೇನ ಅಂತ. ಆ ಥರ ಅಲ್ಲ, ಈ ಒಂದು 400 ಜಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರ್ತಾವೆ ಜಸ್ಟ್, ಸೊ ದ್ಯಾಟ್ ಅವು ನಿಮ್ಮ ಒಂದು ಫೈನಲ್ ಮಾರ್ಕ್ಸ್ ಒಳಗೆ ಸೇರಂಗಿಲ್ಲ. ಈ ಪ್ರಿಲಿಮ್ಸ್ ಏನಿರ್ತದೆ ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರ್ತದೆ. ಸೊ ನಾವು ಇಲ್ಲಿ ನಿಮ್ದೊಂದು ಫೈನಲ್ ಮಾರ್ಕ್ಸ್ ನಿಮ್ದು ಏನಿದ್ರು ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ, ಸೊ ದ್ಯಾಟ್ 1750 ಮಾರ್ಕ್ಸ್ ಪ್ಲಸ್ ಇಂಟರ್ವ್ಯೂದು 275 ಮಾರ್ಕ್ಸ್, ಟೋಟಲಿ 2025 ಮಾರ್ಕ್ಸಿಗೆ ನಿಮ್ದೊಂದು ಪೇಪರ್ ಇರ್ತದ. ಸೊ ಈ ಪ್ರಿಲಿಮ್ಸದ್ದು 400 ಏನಿರ್ತದಲ್ಲ ಅದು ಜಸ್ಟ್ ಕ್ವಾಲಿಫೈಯಿಂಗ್ ಇರ್ತದೆ, ಅದು ನಿಮ್ದು ಮೇನ್ಸದ ಅಥವಾ ಫೈನಲ್ ರಿಸಲ್ಟಿಗೆ ಕೌಂಟ್ ಆಗಂಗಿಲ್ಲ. ಈಗ ನಾವು ಪ್ರಿಲಿಮ್ಸದೊಂದು ನೋಡ್ಕೊಂಡು ಹೋಗೋಣ ಪ್ಯಾಟರ್ನ, ಎಷ್ಟೆಷ್ಟು ಪೇಪರ್ ಇರ್ತಾವ ಅಂಥೇಳಿ. ಫಸ್ಟ್ ಪ್ರಿಲಿಮ್ಸದು ಫಸ್ಟ್ ಪೇಪರ್ GS ಪೇಪರ್ 1, ಪೇಪರ್ 1. And then second is CSAT. Okay, idu 200 marks and this is also for 200 marks. And illi 100 questions, illi 80 questions irtav. Illesta 100 questions irtava, 200 marks, but here 80 questions, 200 marks. 2.5 ಗೆ 1 ಕ್ವಶನ್, ಇಲ್ಲಿ 1 ಕ್ವಶನ್ಗೆ 2 ಮಾರ್ಕ್ಸ್ ಸಿಗ್ತದ. ಸೊ ಈ ಥರ ಒಂದು
ಪ್ಯಾಟರ್ನ್ ಇರ್ತದ. ಆ್ಯಂಡ್ ಈ ಪ್ರಿಲಿಮ್ಸ್ದೊಂದು ಸಿಲೆಬಸ್ ಆಗಿರ್ಬೋದು, ಮೇನ್ ಸಿಲೆಬಸ್ ಸ್ವಲ್ಪ ಲೆಂಗ್ದಿ ಅದ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಕವರ್ ಮಾಡ್ತೀನಿ. ಬಿಕಾಸ್ ಒಂದೇ ವೀಡಿಯೋ ಒಳಗೆ ಕವರ್ ಮಾಡಿದ್ರೆ ವೀಡಿಯೋನೂ ಲೆಂಗ್ದಿ ಆಗ್ತದೆ ಆ್ಯಂಡ್ ನಿಮಗೂ ಮೇ ಬಿ ಬೋರ್ ಆಗ್ಬೋದು. ಸೊ ದ್ಯಾಟ್ ಸಿಲೆಬಸ್ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋಗೆ ನೋಡೋಣ. ಜಸ್ಟ್ ಈಗ ಹಂಗೆ ಒಂದು ರ್ಯಾಂಡಮ್ ಆಗಿ ಹೇಳೋದಂತಂದ್ರೆ GS ಪೇಪರ್ ಒಳಗೆ ಹಿಸ್ಟ್ರಿ ಇರ್ತದ, ಜಿಯೋಗ್ರಫಿ ಇರ್ತದ, ಎನ್ವೈರ್ಮೆಂಟ್ ಇರ್ತದ, ಜನರಲ್ ಸ್ಟಡೀಸ್ ಇರ್ತದ, ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಇಶ್ಯೂಸ್ ಇರ್ತಾವ, ಕರೆಂಟ್ ಅಫೇರ್ಸ್ ಇರ್ತಾವ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ತದ. ಸೊ UPSC ಕವರ್ಸ್ ಎವ್ರಿಥಿಂಗ್ ಅಂಡರ್ ದ ಸನ್ ಅಂತ ಅದಕ್ಕೆ ಅಂತಾರು. ಸೊ UPSC ಬೇಕಾದ ಸಬ್ಜೆಕ್ಟ್ ಮೇಲಿಂದ್ರೂ ಕೇಳ್ಬೋದು. ಸೊ ದಟ್ GS ಪೇಪರ್ ಒಳಗೆ ಇಷ್ಟೆಲ್ಲ ಕವರ್ ಇರ್ತದೆ. ಆ್ಯಂಡ್ CSAT ಒಳಗೆ ಬಂದ್ರಿ ಅಂದ್ರೆ ನಿಮ್ಮದು ಇಂಗ್ಲೀಷ್ ಕಾಂಪ್ರಹೆನ್ಷನ್ ಇರ್ತದೆ, ಆ್ಯಂಡ್ ರೀಸ್ನಿಂಗ್ ಇರ್ತದೆ, ಆ್ಯಂಡ್ ಆಪ್ಟಿಟ್ಯೂಡ್ ಇರ್ತದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಕಟ್ ಆಫ್ ಗೊತ್ತಿತ್ತಂದ್ರೆ ಪ್ರಿಪ್ರೇಷನಿಗೆ ಇನ್ನೂ ಈಸಿ ಆಗ್ತದಲ್ಲ. ಸೊ ನೀವು CSAT ಪೇಪರ್ನ ಕ್ಲಿಯರ್ ಮಾಡ್ಬೇಕಂದ್ರೆ 33% ತೊಗೊಂಡ್ರೆ ಸಾಕು. 200 ಮಾರ್ಕ್ಸಿಗೆ 33% ತೊಗೊಂಡ್ರಿ ಅಂದ್ರೆ ನಿಮ್ದು ಈ CSAT ಪೇಪರ್ ಕ್ರ್ಯಾಕ್ ಆಗ್ತದ. ಸೊ ಪೂರ್ತಿ ನೀವು 200 ತೊಗೋಬೇಕಂತ ಆ ಥರ ಏನಿಲ್ಲ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನೀವು CSATನ 33 ತೊಗೊಂಡು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ನಿಮ್ದು ಈ ಒಂದು ಪೇಪರ್ ಚೆಕ್ ಆಗಂಗಿಲ್ಲ. ಈ ಪೇಪರ್ ನೀವು ಕ್ಲಿಯರ್ ಆಗಲಿಲ್ಲ ಅಂದ್ರೆ ನೀವು ಮೇನ್ಸಿಗೆ ಕ್ವಾಲಿಫೈ ಆಗಂಗಿಲ್ಲ. ಸೊ ದಟ್ ಪ್ರತಿಯೊಂದು ಪೇಪರ್ಗೂ ಇಂಟರ್ ಕನೆಕ್ಷನ್ ಅದಾವ, ಪ್ರತಿಯೊಂದು ಪೇಪರ್ಗೂ ಕನೆಕ್ಷನ್ ಅದ. ಆ್ಯಂಡ್ ಈಗ GS ಒಂದು ಪೇಪರ್ ಕಟ್ ಆಫ್ ನೋಡೋದಾದ್ರೆ ಅದು ಎವ್ರಿ ಇಯರ್ ಚೇಂಜ್ ಆಗ್ತದೆ. ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು, ಕಾಂಪಿಟೇಷನ್ ಲೆವೆಲ್ ಆಗಿರ್ಬೋದು, ಎಲ್ಲ ಒಂದಷ್ಟು ಥಿಂಗ್ಸಿಂದ ಎವ್ರಿ ಇಯರ್ ಕಟ್ ಆಫ್ ಒಂದು ಚೇಂಜ್ ಆಗ್ತಿರ್ತದೆ. ಒಂದು ಸತಿ 85 ಇದ್ರೆ ಒಂದು ಸತಿ 95 ಇರ್ತದೆ, ಒಮ್ಮೊಮ್ಮೆ 110. ಬಟ್ ಮ್ಯಾಕ್ಸಿಮಮ್ ನಿಮ್ಮ ಮೈಂಡ್ ಒಳಗೆ ಯಾವಾಗೂ ಮ್ಯಾಕ್ಸಿಮಮ್ ಒಂದು ಸ್ಕೋರ್ ಇಟ್ಕೊಂಡು ನೀವು ಒಂದು ಟಾರ್ಗೆಟ್ನ ಸೆಟ್ ಮಾಡ್ಕೊಂಡು ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ದಟ್ 120 ನಿಮ್ಮ ಮೈಂಡ್ ಒಳಗೆ ಒಂದು ಟಾರ್ಗೆಟ್ ಇಟ್ಕೊಂಡು ಕಸ ನೀವು ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಸೊ ನಿಮ್ಮ ಮೈಂಡ್ ಒಳಗೆ ಇಷ್ಟು ಇರ್ಬೇಕು, CSAT 33 ತೊಗೊಂಡಾಗ ಕ್ವಾಲಿಫೈ ಆಗಬೇಕು. ಆ್ಯಂಡ್ ದೆನ್ GS ಪೇಪರ್ ಹೋಗಿ 200 ಮಾರ್ಕ್ಸಿಗೆ 120 ಬರಬೇಕು. ಈ ಒಂದು ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ರಿ. ಆ್ಯಂಡ್ ಇದು ಯಾವಾಗಿದ್ರೂ ಫಿಕ್ಸ್ ಇರ್ತದ, ಬಟ್ ಇದು ಫಿಕ್ಸ್ ಇರೋಂಗಿಲ್ಲ, ವೇರಿಯೇಷನ್ ಇರ್ತದೆ ಎವ್ರಿ ಇಯರ್. ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು ಈ ಒಂದಷ್ಟು ಇದ್ರ ಮೇಲೆ. ಸೊ ದಟ್ ಮ್ಯಾಕ್ಸಿಮಮ್ 120 ಇಟ್ಕೊಂಡು ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ದಿಸ್ ಈಸ್ ಅಬೌಟ್ ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ ಈ ಥರ ಇರ್ತದ. ಪೇಪರ್ 2 ಇರ್ತಾವ, 2 ಆಬ್ಜೆಕ್ಟಿವ್ ಟೈಪ್ಸ್ ಇರ್ತಾವ. ಇದ್ರ CSAT ಒಳಗೆ ಕ್ವಾಲಿಫೈ ಆದ್ರೆ ಅಷ್ಟೇ ಈ ಪೇಪರ್ ಚೆಕ್ ಆಗ್ತದೆ GS. ಆ್ಯಂಡ್ ಇಲ್ಲಿ 120ವರೆಗೂ ಕಟ್ ಆಫ್ ಬರೋ ಚಾನ್ಸಸ್ ಇರ್ತದೆ. ಸೊ ದ್ಯಾಟ್ ಇದು ಪ್ರಿಲಿಮ್ಸ್ದು. ಸೊ ನೆಕ್ಸ್ಟ್ ನಾವು ಮೇನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೇನ್ಸ್ ಪೇಪರ್ ಯಾವ ಥರ ಇರ್ತಾವ, ಟೋಟಲಿ ಎಷ್ಟು ಪೇಪರ್ ಇರ್ತಾವೆ, ಅದ್ರ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರ್ತಾವೇನಾ, ಇವನ್ನೆಲ್ಲ ನಾವು ಡಿಸ್ಕಷನ್ ಮಾಡೋಣ. ಈಗ ಮೇನ್ಸ್ ಟೋಟಲಿ 9 ಪೇಪರ್ಸ್ ಇರ್ತಾವೆ. ಏನು ಕಡಿಮೆ ಅಂದರೂ ಅಲ್ಲಿದೆ. 9 ಪೇಪರ್ಸ್ ಬರೀಬೇಕಂತಂದ್ರೆ ಇಟ್ಸ್ ನಾಟ್ ದ್ಯಾಟ್ ಈಸಿ ಆಲ್ಸೋ. 9 ಪೇಪರ್ಸ್, ಟೋಟಲಿ 9 ಪೇಪರ್ಸ್. ಈಗ ಪ್ರಿಲಿಮ್ಸ್ ಒಳಗೆ ಯಾವ ಥರ CSAT ಒಂದು ಪೇಪರ್ ಕ್ವಾಲಿಫೈಯಿಂಗ್ ನೇಚರ್ ಹೋಗಿತ್ತಲ್ಲ, ಸೇಮ್ ಇಲ್ಲಿನೂ 2 ಪೇಪರ್ ಕ್ವಾಲಿಫೈಯಿಂಗ್ ಇರ್ತಾವೆ, 2 ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತಾವೆ. ಫಸ್ಟ್ ಪೇಪರ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತದ. ಸೆಕೆಂಡ್ ಒಂದು ರೀಜ್ನಲ್ ಲ್ಯಾಂಗ್ವೇಜ್ ಇರ್ತದ. ಅದು ಯಾವುದೂ ಆಗಿರ್ಬೋದು, ಆ ಒಂದು ಸ್ಟೇಟದ. ಈಗ ನಮ್ಮದು ಕರ್ನಾಟಕ ಅಂದಮೇಲೆ ಕನ್ನಡ, ಮಹಾರಾಷ್ಟ್ರ ಮರಾಠಿ, ಗುಜರಾತಿ, ರಾಜಸ್ಥಾನಿ, ಈ ಥರ ಲ್ಯಾಂಗ್ವೇಜಸ್ ಚೇಂಜ್ ಹಾಕೊಂತ ಹೋಗ್ತಾವೆ. ರೀಜ್ನಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್. ಈಗ ನಮ್ಮದು ನಾವು ಕರ್ನಾಟಕದ ಕನ್ಸಿಡರ್ ಮಾಡೋದಾತಂದ್ರೆ ನಮ್ಮದು ಕನ್ನಡ ಲ್ಯಾಂಗ್ವೇಜ್ ಮೇಲೆ ಪೇಪರ್ ಇರ್ತದ, ಕನ್ನಡ ಇರ್ತದ. ಆ್ಯಂಡ್ ಪ್ರತಿಯೊಂದು ಪೇಪರು 300 ಮಾರ್ಕ್ಸಿಗೆ ಇರ್ತಾವ. 300 ಈಸ್ ಈಕ್ವಲ್ ಟು 600. ಸೊ ಇಮ್ಯಾಜಿನ್ ಮಾಡಿರಿ, 600 ಮಾರ್ಕ್ಸ್ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಇವೆರಡು ಪೇಪರ್ ಒಳಗೆ ಇಂತಿಷ್ಟು ಮಾರ್ಕ್ಸ್ ತೊಗೊಂಡು ನೀವು ಕ್ವಾಲಿಫೈ ಆದ್ರೆ ಅಷ್ಟೇ ನಿಮ್ಮದು ಮೇನ್ಸ್ದು ರಿಮೈನಿಂಗ್ ಪೇಪರ್ಗಳು ಚೆಕ್ ಆಗ್ತಾವೆ. ಅದರ್ವೈಸ್ ಈ ಯಾವ ಪೇಪರೂ ನೆಕ್ಸ್ಟು ಚೆಕ್ ಆಗಂಗಿಲ್ಲ. ನೀವು ನೆಕ್ಸ್ಟ್ ಮೇನ್ಸ್ದು ಇಂಟರ್ವ್ಯೂಗೂ ಎಲಿಜಿಬಲ್ ಆಗಂಗಿಲ್ಲ ಆ್ಯಂಡ್ ಅದ್ರಾಗೂ ಎಲಿಜಿಬಲ್ ಆಗಂಗಿಲ್ಲ. ಸೊ ದಟ್ ಈ ಪೇಪರ್ ಅನಿಸ್ತಿರ್ಬೋದು ಭಾಳ ಜನಕ್ಕೆ, ಕನ್ನಡ ಅದ ಆರಾಮಾಗಿ ಮಾಡ್ತೀನಿ, ಇಂಗ್ಲೀಷು ನಾರ್ಮಲ್ ಇರ್ತದೆ ಆರಾಮಾಗಿ ಮಾಡ್ತೀನಿ. ಅಲ್ಲೇ ಭಾಳ ಜನ ಮಾಡೋ ಮಿಸ್ಟೇಕನ್ನು ಇದು, ನಾ ಅಲ್ಲಿ ಹೋಗಿ ಎಕ್ಸಾಮ್ ಹಾಲ್ ಒಳಗೆ ಬರಿತೀನಿ, ಅವೇನು ಈಸಿ ಇರ್ತಾವೆ, ಕಾಂಪ್ರಹೆನ್ಷನ್ ಇರ್ತದೆ, ಕನ್ನಡ ಅಂತೂ ನಾ ಆರಾಮ್ ಬರಿತೀನಿ, ನಾ ಕನ್ನಡ ಮೀಡಿಯಮ್ ಅದೇನಿ. ಸೊ ಈ ಥರ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಒಂದು ಸಣ್ಣ ನೆಗ್ಲಿಜೆನ್ಸಿಯಿಂದ ಈ 2 ಪೇಪರ್ ಹೋಗಿ ರಿಮೈನಿಂಗ್ ಪೇಪರ್ ಎಲ್ಲ ನೀವು ಪ್ರಿಪೇರ್ ಆಗಿದ್ರೂ ಅವು ಚೆಕ್ ಆಗಲಿಲ್ಲ ಅಂತಂದ್ರೆ ನಿಮ್ದು 1.5 ವರ್ಷ ಹಾಳಾಗ್ತದೆ. ಅದು ಭಾಳನ ದೊಡ್ಡದದ. ಸೊ ದ್ಯಾಟ್ ಪ್ರತಿಯೊಂದು ಸೆನ್ಸಿಟಿವ್ ಆಗಿ ಪ್ರತಿಯೊಂದು ಸ್ಟೆಪ್ ಒಳಗೂ ನೀವು ಥಿಂಕ್ ಮಾಡಬೇಕು ಆ್ಯಂಡ್ ಸ್ಟೆಪ್ ಇಡಬೇಕಾಗ್ತದೆ. ಸೊ ಈ 2 ಪೇಪರ್ನ ಯಾವ ಥರ ಪ್ರಿಪೇರ್ ಆಗಬೇಕು, ಬುಕ್ ಲಿಸ್ಟ್ ಯಾವ ಥರ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ವಿಡಿಯೋ ಆಲ್ರೆಡಿ ಮಾಡೇನಿ. ಸೊ ದ್ಯಾಟ್ ನನ್ನ ಚಾನಲ್ ಒಳಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಲೈಕ್ ಸೆಪ್ರೇಟಾಗಿ ಮಾಡೇನಿ, ನನ್ನ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಸಲುವಾಗಿ
ಜನರಲ್ ಇಂಗ್ಲೀಷಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್ ಪೇಪರಿಗೆ ಯಾವ ಥರ ಪ್ರಿಪೇರ್ ಆಗಬೇಕಂತ. ಸೊ ಪ್ಲೀಸ್ ಚಾನಲ್ ಒಳಗೆ ಹೋಗಿ ಚೆಕ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಈಗ ಮೇನ್ಸ್ ಒಳಗಿನ ರಿಮೈನಿಂಗ್ ಸಬ್ಜೆಕ್ಟ್ ಪೇಪರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಪೇಪರ್ 1 ಎಸ್ಸೆ. ನಾ ಪೂರ್ತಿ ಬರೆಯಂಗಿಲ್ಲ, ಪಿ ಅಂತ ಬರಿತೀನಿ. ಪಿ ಅಂದರೆ ಪೇಪರ್ 1 ಈಸ್ ಎಸ್ಸೆ. ಇದು 250 ಮಾರ್ಕ್ಸಿಗಿರ್ತದ. ಸೊ ದ್ಯಾಟ್ ಎಸ್ಸೆ ಪೇಪರ್ 250 ಮಾರ್ಕ್ಸಿಗೆ ಎಸ್ಸೆ ಬರಿಬೋದು. ಆ್ಯಂಡ್ ಇಲ್ಲಿ ಆಪ್ಷನ್ ಇರ್ತದ, ನೀವು ಕನ್ನಡ ಒಳಗೆ ಬರೆಯೋರು ಕನ್ನಡ ಒಳಗೆ ಬರಿಬೋದು, ಇಂಗ್ಲೀಷ್ ಒಳಗೆ ಬರೆಯೋರು ಇಂಗ್ಲೀಷ್. ನೀವು ಅದನ್ನು ಬಿಫೋರನೇ ಎಕ್ಸಾಮಿನೇಷನ್ ಒಂದು ಫಾರ್ಮ್ ತುಂಬುವಾಗನೇ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದ, ಇಂಗ್ಲೀಷ್ ಒಳಗೆ ಬರಿತೀರಿ ಅಥವಾ ಕನ್ನಡ ಒಳಗೆ ಬರಿತೀರಿ ಅಂತ. ಸೊ ಪೇಪರ್ 1 ನಿಮ್ಮದು ಎಸ್ಸೆ ಇರ್ತದ. 250 ಮಾರ್ಕ್ಸಿಗೆ ಎಸ್ಸೆ ಇರ್ತಾವೆ. ಆ್ಯಂಡ್ ಎಸ್ಸೆನ ಯಾವ ಥರ ಪ್ರಿಪೇರ್ ಆಗಬೇಕು, ಎಸ್ಸೆಗೆ ಏನೇನು ರೀಡ್ ಮಾಡ್ಕೋಬೇಕು, ಎಸ್ಸೆನ ಪ್ಯಾರಾಗ್ರಾಫ್ ಟು ಪ್ಯಾರಾಗ್ರಾಫ್ ಇಂಟರ್ ಕನೆಕ್ಷನ್ ಹೆಂಗಿರಬೇಕು, ಎವ್ರಿಥಿಂಗ್ ಡಿಟೇಲ್ಡ್ ಆಗಿ ನಾ ಆಲ್ರೆಡಿ ವಿಡಿಯೋ ಮಾಡೀನಿ. ಪ್ಲೀಸ್ ಚಾನಲ್ ಒಳಗೆ ಹೋದರೆ ಸಿಗ್ತದ, ಚೆಕ್ ಮಾಡ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಪೇಪರ್ 2 ಜಿ ಎಸ್ ಪೇಪರ್ 1 ಇದು ಅಷ್ಟ 250 ಮಾರ್ಕ್ಸಿಗಿರ್ತದ. ಆ್ಯಂಡ್ ಇಲ್ಲಿ ಹಿಸ್ಟ್ರಿ, ಜಾಗ್ರಫಿ, ಸೋಷಲ್ ರಿಲೇಟೆಡ್ ಇಶ್ಯೂಸ್ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ ಈ ಥರ ಎಲ್ಲ ಟಾಪಿಕ್ಸ್ ಇಲ್ಲಿ ಕವರ್ ಆಗ್ತಾವೆ. ಆ್ಯಕ್ಚುಲಿ ನಾ ಇಲ್ಲಿ ಸಿಲೆಬಸ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡತ್ತಿಲ್ಲ, ಬಿಕಾಸ್ ಸಿಲೆಬಸ್ ಭಾಳ ದೊಡ್ಡದದ. ಅದ್ರ ಸಲುವಾಗಿ ಈ ಒಂದು ವಿಡಿಯೋ ಭಾಳ ಲೆಂಗ್ದಿ ಆಗ್ತದ. ಸೊ ದ್ಯಾಟ್ ಇಲ್ಲಿ ಪ್ಯಾಟರ್ನ್ ನೋಡೋಣ, ನೆಕ್ಸ್ಟ್ ವಿಡಿಯೋ ಒಳಗೆ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಪೇಪರ್ 3 ಜಿ ಎಸ್ ಪೇಪರ್ 2 ಇದು ಅಷ್ಟ 250 ಮಾರ್ಕ್ಸಿಗಿರ್ತದ. ಈ ಒಂದು ಪೇಪರ್ ಒಳಗೆ ಪಾಲಿಟಿ, ಗವರ್ನೆನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಒಂದಷ್ಟು 3 ಟಾಪಿಕ್ಸ್ ಕವರ್ ಆಗ್ತಾವ. ಆ್ಯಂಡ್ ದೆನ್ ಪೇಪರ್ 4 ದ್ಯಾಟ್ ಈಸ್ ಜಿ ಎಸ್ ಪೇಪರ್ 3. ದಿಸ್ ಈಸ್ ಆಲ್ಸೋ ಫಾರ್ 250 ಮಾರ್ಕ್ಸ್. ಸೊ ಪೇಪರ್ 3 ಒಳಗೆ ಏನೇನು ಬರ್ತದ, ಆ್ಯಕ್ಚುಲಿ ಇದು ಭಾಳ ಬಲ್ಕಿ ಅಂತಾರಲ್ಲ ಆ ಥರ, ಬಿಕಾಸ್ ಎಲ್ಲ ದೊಡ್ಡ ಸಬ್ಜೆಕ್ಟ್ ಇದ್ರೊಳಗನ ಅದಾವ. ಎಕನಾಮಿ ಅದ, ಎನ್ವೈರ್ಮೆಂಟ್ ಅದ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದ, ಇಂಟರ್ನಲ್ ಸೆಕ್ಯೂರಿಟಿ, ಈ ಎಲ್ಲ ಮೇಜರ್ ಟಾಪಿಕ್ಸ್ ಎಲ್ಲ ಈ ಪೇಪರ್ 3 ಒಳಗನ ಅದಾವ. ಜಿ ಎಸ್ ಪೇಪರ್ 3 ಸ್ವಲ್ಪ ಬಲ್ಕಿ ಅನ್ನಿಸ್ತದ, ಡಿಫಿಕಲ್ಟು ಅನ್ನಿಸ್ತದ. ಬಟ್ ವಿತ್ ರೈಟ್ ಅಪ್ರೋಚ್ ಆ್ಯಂಡ್ ರೈಟ್ ಸ್ಟ್ರಾಟಜಿ ಆರಾಮಾಗಿ ಒಂದು ಒಳ್ಳೆ ಸ್ಕೋರ್ ಮಾಡ್ಬೋದು. ಆ್ಯಂಡ್ ದೆನ್ ಪೇಪರ್ 5 ಜಿ ಎಸ್ ಪೇಪರ್ 4 250 ಮಾರ್ಕ್ಸ್. ಎಥಿಕ್ಸ್ ಪೇಪರ್ ಇರ್ತದ. ಇದೊಂಥರ ಭಾಳ ಇಂಟ್ರೆಸ್ಟಿಂಗ್ ಪೇಪರನು ಅಂತ ಅನ್ಬೋದು. ಎಥಿಕ್ಸ್ ಒಳಗೆ ನಿಮ್ಗೆ ಕೇಸ್ ಸ್ಟಡೀಸ್ ಇರ್ತಾವ, ಕ್ವಶನ್ ಆನ್ಸರ್ಸ್ ಇರ್ತಾವ. ಆ್ಯಂಡ್ ಎಥಿಕ್ಸ್ ಪೇಪರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ಬುಕ್ನ ರೀಡ್ ಮಾಡಬೇಕು, ಯಾವ್ಯಾವ ಬುಕ್ಸ್ ಓದಬೇಕು, ಆ್ಯಂಡ್ ಸೆಕೆಂಡ್ ARC ರಿಪೋರ್ಟ್ ಇದಕ್ಕೆ ಇಂಪಾರ್ಟೆಂಟ್ ಆಯಿತೋ ಇಲ್ಲೋ, ಆ್ಯಂಡ್ ದೆನ್ ಆನ್ಸರ್ನ ಯಾವ ಥರ ಬರೀಬೇಕು, ಕೇಸ್ ಸ್ಟಡೀಸ್ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆನೂ ನಾನು ಆಲ್ರೆಡಿ ಡಿಟೇಲ್ಡಾಗಿ ವಿಡಿಯೋ ಮಾಡೀನಿ. ಸೊ ದ್ಯಾಟ್ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪೇಪರ್ಸ್ 2 ಆಪ್ಷನಲ್ ಪೇಪರ್ಸ್. ಪೇಪರ್ 6 ಆಪ್ಷನಲ್ ಪೇಪರ್ 1 ಆ್ಯಂಡ್ ಆಪ್ಷನಲ್ ಪೇಪರ್ 2 ಇವು 2 ಅಷ್ಟ 250 ಮಾರ್ಕ್ಸಿಗೆನೇ ಇರ್ತಾವ. ಸೊ ದ್ಯಾಟ್ 250 ಟೋಟಲಿ ಆಪ್ಷನಲ್ ಪೇಪರ್ಸ್ ನಿಮ್ಮದು 500 ಮಾರ್ಕ್ಸಿಗಿರ್ತದ. 500 ಮಾರ್ಕ್ಸ್ಗೆ ಆಪ್ಷನಲ್ ಪೇಪರ್ಸ್ ಇರ್ತದ. ಪೇಪರ್ 2 ಇರ್ತಾವ. ಆ್ಯಂಡ್ ಆಪ್ಷನಲ್ ಪೇಪರ್ ಚೂಸ್ ಮಾಡುವಾಗ ವೆರಿ ಕೇರ್ಫುಲ್ ಆಗಿ, ಕ್ಲಿಯರ್ ಆಗಿ, ಕನ್ಫ್ಯೂಷನ್ ಇಲ್ದ ಪ್ರಿಪೇರ್ ಆಗಬೇಕು. ಆ್ಯಂಡ್ ಆಪ್ಷನಲ್ನು ಅಷ್ಟೇ ಯಾವ ಥರ ಚೂಸ್ ಮಾಡಬೇಕು, ಏನೇನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಸಬ್ಜೆಕ್ಟದ್ದು ನೋಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ನಾವು ವಿಡಿಯೋ ಮಾಡೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ದ್ಯಾಟ್ 1750ಗೆ ನಿಮ್ಮದೊಂದು ಮೇನ್ಸ್ ಇರ್ತದ. ಸೊ ಭಾಳ ಲೆಂಗ್ದಿ ಅದ, ಇದ್ರ ಸಲುವಾಗಿ ಆನ್ಸರ್ಗಳನ್ನ ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕಾಗ್ತದ. ಸೊ ಕೇರ್ಫುಲ್ ಆಗಿ ಆನ್ಸರ್ ರೈಟಿಂಗ್ ಮಾಡಿರಿ. ಪ್ರಿಪ್ರೇಷನ್ನ ಇಂಟಿಗ್ರೇಟೆಡ್ ಆಗಿಡ್ರಿ. ಲೈಕ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3ಕ್ಕೂ ಒಂದೇ ಸತಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಆರಾಮಾಗಿ ಎಕ್ಸಾಮ್ ಕ್ರ್ಯಾಕ್ ಆಗ್ತದ. ಕಾನ್ಫಿಡೆನ್ಸ್ ಇರಲಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ ವೈಬ್ಸ್ ಅಥವಾ ನೆಗೆಟಿವ್ ಜನ ನಿಮ್ಮ ಸುತ್ತಮುತ್ತ ಇಟ್ಕೊಬೇಡ್ರಿ. ಆರಾಮಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ದೆನ್ ಇಂಟರ್ವ್ಯೂಗೂ ಮೊದಲೇ ಹೇಳ್ದಂಗೆ 275 ಮಾರ್ಕ್ಸಿಗೆ ನಿಮ್ಮದೊಂದು ಇಂಟರ್ವ್ಯೂ ಇರ್ತದ. ಸೊ ಟೋಟಲಿ 2025 ಮಾರ್ಕ್ಸಿಗೆ ನಿಮ್ಮದೊಂದು ಪೇಪರ್ ಇರ್ತದ. ಸೊ ಇದು
ಎಂಟೈರ್ IAS ಎಕ್ಸಾಮ್ದೊಂದು ಪ್ಯಾಟರ್ನ್ ಪ್ರಿಲಿಮ್ಸ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಸೊ ಹೋಪ್ ನಿಮ್ಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಆ್ಯಂಡ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿರಿ. ಥ್ಯಾಂಕ್ ಯು.